ಸ್ನೇಹಿತರೆ, ನಮಗೆ ಕಷ್ಟ ಬಂದ್ರೆ ವೆಂಕಟರಮಣ ಅಂತೀವಿ. ಅಂದ್ರೆ ನಮ್ಗೇನೇ ತೊಂದರೆ ಆದ್ರೂ, ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಪರಿಹರಿಸಪ್ಪ ಅಂತ ದೇವರ ಮೊರೆ ಹೋಗ್ತೀವಿ. ಆದ್ರೆ ಕೆಲವೊಂದು ದೇವ್ರಗಳನ್ನ ನಾವು ಬಲು ಕಟ್ಟುನಿಟ್ಟಾಗಿ ನಂಬ್ತೀವಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಇಂಥ ದೇವ್ರು ಅಂದ್ರೆ ಸಾಕು ಭಯ ಶುರುವಾಗೋಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯಯ್ಯೋ, ಆ ದೇವರ ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ರೆ ಅನ್ನೋ ಭಯ ಕಾಡ್ತಾನೆ ಇರುತ್ತೆ. ಅದರಿಂದ ತಪ್ಪುಗಳನ್ನ ಮಾಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಅದೇ ರೀತಿಯಾದ ದೇವ್ರು ಅಂದ್ರೆ ಶನಿ ದೇವ್ರು. ಶನಿ ದೇವರನ್ನ ಎಲ್ಲರೂ ಯಾಕೆ ಭಯ ಪಡ್ತಾರೆ? ಶನಿ ದೋಷ ಬಂದ್ರೆ ಯಾಕೆ ಜನರು ಹನುಮಂತನನ್ನ ಪೂಜಿಸ್ತಾರೆ? ಶನಿದೇವನೇ ಹನುಮಂತನಿಗೆ ಒಂದು ಮಹಾವರ ಕೊಟ್ಟಿದ್ದಾನೆ ಅನ್ನೋದು ನಿಜನಾ? ರಾಮಾಯಣ ಕಾಲದಲ್ಲಿ ಶನಿದೇವರಿಗೆ ಏನಾಯ್ತು? ಹನುಮಂತನು ಶನಿಯನ್ನ ಹೇಗೆ ಸೋಲಿಸ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಕೇಳೋದು ಭಕ್ತಿ, ಶಕ್ತಿ ಮತ್ತು ಕರ್ಮದ ನ್ಯಾಯದ ದೇವರುಗಳ ನಡುವೆ ನಡೆದ ಅದ್ಭುತ ಘಟನೆಗಳು. ಇದು ಸಾಮಾನ್ಯ ಕಥೆಯಲ್ಲ, ಇದು ಹನುಮಂತ ಮತ್ತು ಶನಿದೇವರ ನಡುವೆ ನಡೆದ ದೈವಿಕ ಘಟನೆ. ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಶನಿದೇವರು ಯಾರು ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಹಿಂದೂ ಧರ್ಮದಲ್ಲಿ ಶನಿದೇವ ಎಂದರೆ ಕೇವಲ ಗ್ರಹ ಅಲ್ಲ. ಶನಿ ನ್ಯಾಯದ ದೇವರು, ಕರ್ಮ ಫಲದಾತ, ಒಳ್ಳೆಯ ಕೆಲಸಕ್ಕೆ ಫಲ, ತಪ್ಪಿಗೆ ಶಿಕ್ಷೆ ನೀಡುವ ದೇವರು. ಶನಿದೇವನು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರ ಅಂತ ಪುರಾಣಗಳು ಹೇಳುತ್ತವೆ. ಜನರು ಶನಿಯನ್ನ ಭಯಪಡ್ತಾರೆ. ಆದ್ರೆ ಸತ್ಯ ಏನಂದ್ರೆ ಅವರು ದುಷ್ಟರಿಗೆ ಕಠಿಣ, ಸತ್ಯವಂತರಿಗೆ ಆಶೀರ್ವಾದ ಕೊಡ್ತಾರೆ. ರಾವಣನ ಅಹಂಕಾರ. ಇಲ್ಲಿ ಶನಿಗೂ ರಾವಣನಿಗೂ ಏನು ಸಂಬಂಧ ಅಂತ ನೋಡೋದಾದ್ರೆ, ರಾಮಾಯಣ ಕಾಲದಲ್ಲಿ ಲಂಕೆಯ ರಾಜ ರಾವಣ, ಎಲ್ರಿಗೂ ಗೊತ್ತಿರುವಂಥದ್ದು. ಸೀತೆಯನ್ನ ಹೊತ್ತೊಯ್ದ ರಾವಣ ಬಹಳ ಶಕ್ತಿಶಾಲಿ, ಬಲಶಾಲಿ, ಜ್ಞಾನಿ. ಅವನು ದೇವತೆಗಳನ್ನು ಜಯಿಸಿದ್ದ, ನವಗ್ರಹಗಳನ್ನೇ ಹಿಡಿದು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದ. ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಆದ್ರೆ ಶನಿದೇವನನ್ನು ಬಂಧಿಸಿ ಕಾರಾಗೃಹದಲ್ಲಿ ಹಾಕಿದ್ದ. ನಿಮಗ್ ಗೊತ್ತಿದ್ಯಾ? ಇದು ಗೊತ್ತಿದ್ರು ಸಹ ಯಾಕೆ ಅನ್ನೋ ಕಾರಣ ಗೊತ್ತಿದ್ಯಾ? ಯಾಕೆ ಅಂದ್ರೆ ಶನಿದೇವರ ದೃಷ್ಟಿ ತನ್ನ ರಾಜ್ಯಕ್ಕೆ ಕೆಡುಕು ತರಬಹುದು ಅನ್ನೋ ರಾವಣನಿಗೆ ಭಯವಿತ್ತು. ಹನುಮಂತ ಲಂಕೆಗೆ ಆಗಮನವಾಯಿತು. ಇದೀಗ ರಾಮನ ದೂತನಾಗಿ ಹನುಮಂತನು ಸೀತಾಮಾತೆಯನ್ನ ಹುಡುಕಲು ಲಂಕೆಗೆ ಬರ್ತಾನೆ. ಲಂಕೆ ಸಂಪೂರ್ಣ ಹುಡುಕ್ತಾನೆ. ಒಂದು ಕತ್ತಲೆಯ ಕಾರಾಗೃಹದಿಂದ ಸಹಾಯಕ್ಕಾಗಿ ಕೂಗು ಕೇಳಿಬರುತ್ತೆ. ಹನುಮಂತನು ಕೇಳ್ತಾನೆ, ಯಾರ್ ನೀನು? ಅಲ್ಲಿ ಇದ್ದದ್ದು ಬಂಧಿತನಾದ ಶನಿದೇವ. ಏನು, ಶನಿದೇವ್ರ? ಶನಿದೇವರ ಬಂಧಿತನಾಗಿದ್ನ ಅಂತ ನೀವು ಕೇಳ್ಬೋದು. ಹೌದು, ಶನಿದೇವರ ಬಿಡುಗಡೆಯಾಯಿತು. ಹೇಗಾಯ್ತು? ಹನುಮಂತನು ಗೋಡೆ ಹೊಡೆದು ಶನಿದೇವನನ್ನ ಬಿಡುಗಡೆ ಮಾಡ್ತಾನೆ. ಶನಿದೇವ ಹೇಳ್ತಾನೆ, ನನ್ನನ್ನು ರಾವಣ ಬಂಧಿಸಿದ್ದ, ನೀನು ನನ್ನನ್ನು ರಕ್ಷಿಸಿದ್ದೀಯಾ? ಆದರೆ ಶನಿದೇವ ಹೇಳಿದ ಮಾತು ಆಶ್ಚರ್ಯಕರ. ನನ್ನ ದೃಷ್ಟಿ ಯಾರ ಮೇಲೆ ಬಿದ್ದರೂ ಕಷ್ಟ ಬರುತ್ತದೆ. ಇದು ಕರ್ಮದ ನಿಯಮ, ಯಾರಿಗೂ ತಪ್ಪದು. ಶನಿ ಹನುಮಂತನ ಮೇಲೆ ಏಕೆ ಏರುವುದು? ಶನಿದೇವ ಹೇಳಿದ, ನಾನು ಈಗ ನಿನ್ನ ಮೇಲೆ ಬರುತ್ತೇನೆ. ಹನುಮಂತ ನಗುತ್ತಾನೆ, ನಾನು ರಾಮನ ದಾಸ, ನನಗೆ ಭಯವಿಲ್ಲ. ಶನಿದೇವ ಹನುಮಂತನ ತಲೆಯ ಮೇಲೆ ಕುಳಿತುಕೊಳ್ತಾನೆ. ಅಷ್ಟರಲ್ಲಿ ಹನುಮಂತ ಲಂಕೆಯನ್ನು ಧ್ವಂಸ ಮಾಡ್ತಾ ಹಾರ್ತಾನೆ. ದೊಡ್ಡ ಕಲ್ಲುಗಳು, ಮರಗಳು ಎಲ್ಲವೂ ತಲೆಗೆ ಬಡಿದುಕೊಳ್ಳುತ್ತವೆ. ಶನಿದೇವನೇ ನೋವಿನಿಂದ ಕಿರ್ಚಾಡ್ತಾನೆ. ಶನಿಯ ಸೋಲಾಗುತ್ತೆ ಅಲ್ಲಿ. ಕೊನೆಗೆ ಶನಿದೇವ ಬೇಡಿಕೊಳ್ತಾನೆ, ಹನುಮಂತ ಸಾಕು, ನಾನು ಸೋತಿದ್ದೇನೆ. ಅವನು ಅರಿತುಕೊಂಡ, ಭಕ್ತಿಯ ಮುಂದೆ ಗ್ರಹಗಳ ಶಕ್ತಿ ಕೂಡ ದುರ್ಬಲ ಅಂತ. ಮಹಾವರವನ್ನ ಕೊಡ್ತಾನೆ. ಶನಿದೇವ ಹೇಳ್ದ, ನನ್ನನ್ನು ಉಳಿಸಿದ್ದಕ್ಕೆ ನಾನು ವರ ಕೊಡುತ್ತೇನೆ. ಹನುಮಂತ ಕೇಳಿದ ವರ ಏನ್ ಗೊತ್ತಾ? ನನ್ನ ಭಕ್ತರನ್ನ ನೀನು ಕಾಡಬಾರದು. ಶನಿದೇವರು ಆಗ ಈ ಮಾತಿಗೆ ಒಪ್ಕೊಳ್ತಾರೆ. ಅದರಂತೆ ಇಂದಿಗೂ ಕೂಡ ಶನಿ ದೋಷ ಇದ್ದವರು ಹನುಮಂತನನ್ನ ಪೂಜಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅರ್ಥ ಆಯ್ತಲ್ವಾ? ಶನಿ ದೋಷ ಇದೆ ಅಂದ್ರೆ ಮೊದಲನೇದಾಗಿ ನಾವು ಭೇಟಿ ಕೊಡಬೇಕಾಗಿರುವಂಥದ್ದು ಆಂಜನೇಯನ ಸನ್ನಿಧಾನಕ್ಕೆ, ಹನುಮಂತನ ಪಾವಿತ್ರ್ಯಕ್ಕೆ, ಹನುಮಂತನ ಸ್ತೋತ್ರ, ಭಜನೆ ಹಾಗೂ ಶ್ಲೋಕಗಳನ್ನ ಮಾಡ್ತಾ ಇರೋದಕ್ಕೆ. ಕಥೆಯ ಅರ್ಥ ಏನಿರುತ್ತೆ ಗೊತ್ತಾ? ಈ ಕಥೆ ನಮ್ಗೆ ಹೇಳೋದೊಂದೇ, ಭಕ್ತಿ, ಭಯ, ಸತ್ಯ, ಶಕ್ತಿ. ಕರ್ಮದಿಂದ ಯಾರು ತಪ್ಪಿಸ್ಕೊಳ್ಳಕ್ ಸಾಧ್ಯವಿಲ್ಲ, ಆದ್ರೆ ಭಕ್ತಿ ರಕ್ಷಣೆ ಕೊಡುತ್ತೆ. ಭಕ್ತಿಯಿಂದ ದೇವರನ್ನ ಬೇಡಿದಲ್ಲಿ ಏನು ಬೇಕಾದರೂ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಆದ್ರೆ ಹಾಗಂತ ದೇವರನ್ನ ಪರೀಕ್ಷಿಸಬೇಡಿ, ತಪ್ಪು. ಶನಿ ಶಿಕ್ಷೆ ಕೊಡೋದಕ್ಕೆ ಅಲ್ಲ, ಸರಿಯಾದ ಮಾರ್ಗಕ್ಕೆ ತರುವ ದೇವರು. ಇಷ್ಟು ಜನ ಅನ್ಕೊಂಡಿರ್ತಾರೆ
ಶನಿಯ ವಕ್ರದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದ್ರೆ ಅಯ್ಯೋ ನಮ್ಮ ಜೀವನ ಸರ್ವನಾಶ ಆಗುತ್ತೆ ಅಂತ. ಆದ್ರೆ ಅದು ತಪ್ಪು. ಒಂದು ತಿಳ್ಕೊಳ್ಳಿ, ಶನಿ ದೃಷ್ಟಿ ಅನುಗ್ರಹ ನಮ್ಮ ಮೇಲೆ ಒಳ್ಳೆಯ ಪರಿಣಾಮ ಬೀರಬೇಕು ಅಂದ್ರೆ ನಮ್ಮಲ್ಲಿ ಭಕ್ತಿ, ಶ್ರದ್ಧೆ, ಗೌರವ, ಒಳ್ಳೆಯ ಕರ್ಮಗಳಿರಬೇಕು. ಅದನ್ನ ಬಿಟ್ಟು ಕೆಟ್ಟ ಕರ್ಮಗಳನ್ನ ಮಾಡ್ತಾ ಹೋದಾಗ ಶನಿ ಶಿಕ್ಷಿಸುವಂತಹ ಶಿಕ್ಷಕ ಹೊರತೆ ನಮ್ಮನ್ನ ಧ್ವಂಸ ಮಾಡುವಂತಹ, ನಮಗೆ ಕೇಡು ಬಯಸುವಂತಹ ದೇವರಲ್ಲ. ಹಾಗಾದ್ರೆ ಸ್ನೇಹಿತರೆ, ಶನಿದೇವನನ್ನೇ ಪರೀಕ್ಷಿಸಿದ ಹನುಮಂತ ಭಕ್ತಿಯ ಶಕ್ತಿಯನ್ನ ಲೋಕಕ್ಕೆ ತೋರಿಸಿದ. ಆದ್ದರಿಂದಲೇ ಶನಿವಾರ ಹನುಮಂತ ಪೂಜೆ, ಹನುಮಾನ್ ಚಾಲಿಸ ಪಠಣ ಭಕ್ತಿ ಮತ್ತು ಧೈರ್ಯವನ್ನ ತುಂಬುತ್ತೆ, ಜೀವನದ ಕಷ್ಟಗಳನ್ನ ಕಡಿಮೆ ಮಾಡುತ್ತದೆ ಅಂತ ನಂಬಲಾಗುತ್ತೆ. ಭಕ್ತಿ ಇದ್ದರೆ ಗ್ರಹಗಳು ಸಹಾಯ ಮಾಡುತ್ತವೆ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡಿ.